ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಖಿಲ್. ಬಿಫೋರ್ ಟೈಮ್ಸಲ್ಲಿ ಮೂವಿ ಕ್ಯಾಮ್ರಾ ಅಲ್ಲಿ ಏನಕ್ಕೆ ರೀಲ್ನ ಬಳಕೆ ಕಂಪಲ್ಸರಿ ಯೂಸ್ ಮಾಡ್ತಿದ್ರು. 1816 ಮೊದಲನೇ ಸಲ ಫೋಟೋ ಕ್ಯಾಮ್ರಾನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದು ಪಿಕ್ಚರ್ ನೀವು ಕ್ಯಾಪ್ಚರ್ ಮಾಡಿದ್ರೆ ಅದು ರೀಲಲ್ಲಿ ಕನ್ವರ್ಟ್ ಆಗ್ತಿತ್ತು. ಸೊ ಅದೇ ಥರ ಫ್ರಮ್ ದ ಸ್ಟಾರ್ಟ್ ಟು ದ ಎಂಡ್ ಯಾವುದೇ ಸೀಕ್ವೆನ್ಸ್ನ ನೀವು ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದಾಗ ಅದನ್ನು ಮೋಷನ್ ಕ್ಯಾಪ್ಚರಿಂಗ್ ಇಲ್ಲ ಮೋಷನ್ ಪಿಕ್ಚರ್ಸ್ ಅಂತ ಕರೀತಾರೆ. ಅದಕ್ಕೆ ರೀಲ್ನ ಬಳಕೆ ಕಂಪಲ್ಸರಿ ಆಗಿತ್ತು. ಇವತ್ತು ಡಿಜಿಟಲ್ ಆಗಿ ಎಷ್ಟೊಂದು ಕೋಡೆಕ್ ಫಾರ್ಮೆಟ್ಸ್ ಬಂದಿದೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಕ್ರಿಸ್ಟೋಫರ್ ನೋಲನ್ ಅವರ ರೀಸೆಂಟ್ ಫಿಲ್ಮ್ ಓಪನ್ಹೈಮರ್ ಶೂಟ್ ಮಾಡಿರೋದು ಐಮ್ಯಾಕ್ಸ್ ಕ್ಯಾಮ್ರಲ್ಲಿ. ಅದು 70mm ರೀಲ್ ಕ್ಯಾಮ್ರಾ. ಇನ್ಫ್ಯಾಕ್ಟ್ ನೀವೆಲ್ಲ ಕೇಳಿರ್ತೀರ 2K 4K ಅಂತ ಡಿಫ್ರೆಂಟ್ ರೆಸಲ್ಯೂಷನ್ಸ್. ಅದೇ ಥರ ಐಮ್ಯಾಕ್ಸ್ 70mm ರೀಲ್ ಕ್ಯಾಮ್ರಾ ಶೂಟ್ ಮಾಡಿರೋದನ್ನ ಪ್ರಾಪರಾಗಿ ಎಕ್ಸ್ಪೋಸ್ ಮಾಡಿದ್ರೆ 18K ತನಕ ಔಟ್ಪುಟ್ ತೆಗಿಬೋದು. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.